ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪ್ರಾಪರ್ಟಿ ಹಂಟರ್ ಬೆಂಗಳೂರು. ಇವತ್ತು ನಾವು ಎಲ್ಲಿಗೆ ಬಂದಿದ್ದೀವಿ ಅಂದರೆ ಬನಶಂಕರಿ 4 ಬ್ಲಾಕ್ ಕಲ್ಲಿರುವ 2030 ಬಿ ಡಿ ಎ ಮನೆ ನೋಡೋಕ್ಕೆ ಬಂದಿದ್ದೀವಿ. ಆ ಮನೆ ಯಾವುದು ಅಂತ ಹೇಳ್ತೀನಿ ನೋಡಿ. ಇದೇ ಮನೆ, ಅದ್ರ ಫ್ರಂಟ್ ಎಲಿವೇಶನ್ ನೋಡಿಸ್ತಾ ಇದ್ದೀನಿ. ಇದು ಬಂದು ಈಸ್ಟ್ ಫೇಸ್ ಆಗಿರುತ್ತೆ, ಈಸ್ಟ್ ಗೇಟ್ ಆಗಿರುತ್ತೆ. ನಿಮಗೆ 2030 ಬಿ ಡಿ ಎ ಸೈಟ್ ಆಗಿರುತ್ತೆ. ಹಾಗೆ ಮನೆ ಅಕ್ಕಪಕ್ಕ ನೋಡ್ಬೋದು ನೀವು. 30 ಫೀಟ್ ರಸ್ತೆ ಸಿಕ್ಕುತ್ತೆ ನಿಮಗೆ. ಇದು ಬಂದು ಬನಶಂಕರಿ 4 ಬ್ಲಾಕಲ್ಲಿರುವಂಥ ಮನೆ. ಅಕ್ಕಪಕ್ಕ ನೋಡ್ಬೋದು. ಆಲ್ಮೋಸ್ಟ್ ಡೆವಲಪ್ಮೆಂಟ್ ಏರಿಯಾ. ಇನ್ನೊಂದು ಸತಿ ನೋಡಿಸ್ತಾ ಇದ್ದೀನಿ ಮನೆ ಸುತ್ತಮುತ್ತ. ಆಲ್ರೆಡಿ ಮನೆಗಳು ತುಂಬ ಬಂದಿದೆ. ಓಕೆ, ಹಾಗಾದ್ರೆ ಇನ್ಯಾಕ್ತರ ಒಳಗಡೆ ಹೋಗೋಣ. ಮನೆ ಮುಂಭಾಗದಲ್ಲೇ ನೋಡ್ಬೋದು. ಅಂದರೆ ಮನೆ ಮುಂದೆಗಡೆ ನಿಮಗೆ MS ಗೇಟ್ ಕೊಟ್ಟಿದ್ದಾರೆ. ಈಸ್ಟ್ ಫೇಸಲ್ಲೇ ಇದೆ, ಫುಲ್ ಗೇಟ್ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ವಾಲ್ ಡಿಸೈನ್ ಕೂಡ ಕೊಟ್ಟಿದ್ದಾರೆ ನಿಮಗೆ. ಇದು ನಿಮಗೆ ಹೆಸರು ಹಾಕೊಳ್ಳೋಕ್ಕೆ ನಿಮಗೆ ಜಾಗ ಕೂಡ ಕೊಟ್ಟಿದ್ದಾರೆ. ಬನ್ನಿ ಒಳಗಡೆ ಹೋಗೋಣ. ಹಾಗಾದರೆ ಮನೆ ಒಳಗಡೆ ಹೋಯ್ತಾರಂಗೆ ನೋಡ್ಬೋದು ನಿಮಗೆ ಫುಲ್ ಪಾರ್ಕಿಂಗ್, ಅಂದರೆ ದೊಡ್ಡದಾಗಿ ಪಾರ್ಕಿಂಗ್ ಕೊಟ್ಟಿದ್ದಾರೆ ನಿಮಗೆ. ಪಾರ್ಕಿಂಗ್ ಟೈಲ್ಸ್ ಕೂಡ ಆಗಿದೆ ನೋಡ್ಬೋದು, ತುಂಬ ದೊಡ್ಡದಾಗಿದೆ. ಧಾರಾಳವಾಗಿ ನೀವು ಆರಾಮಾಗಿ 2 ಕಾರು, ಒಂದು 3ರಿಂದ 4 ಬೈಕ್ ನಿಲ್ಕೊಳ್ಳೋಷ್ಟು ಜಾಗ ಕೂಡ ಇದೆ. ಹಾಗೆ ಇಲ್ಲಿ ನೋಡ್ಬೋದು ನಿಮಗೆ ಬೋರ್ ಕೂಡ ಆಗಿದೆ, ಸಂಪ್ ಕೂಡ ಇದೆ. ಬೋರ್ ಬಂದ್ಬಿಟ್ಟು 1000 ಅಡಿ ಒಳಗಡೆ ಹೋಗಿದೆ. ಸಂಪು ಬಂದ್ಬಿಟ್ಟು ನಿಮಗೆ 6000 ಲೀಟರ್ ನೀರು ಕೆಪಾಸಿಟಿ ಇದೆ. ಹಾಗೆ ಇಲ್ಲಿ ನಿಮಗೆ ಗ್ಯಾಸ್ ಪ್ರೊವಿಷನ್ ಕೂಡ ಇಲ್ಲೇ ಇದೆ. ಹಾಗೆ ತುಂಬ ಜಾಗ ಕೂಡ ಇದೆ, ಸ್ಟೋರೇಜ್ ಕೂಡ ಮಾಡ್ಬೋದು, ಗ್ಯಾಸು ಮಾಡ್ಬೋದು. ಹಾಗೆ ಕಾಣಿಸ್ತಾ ಇರೋದು ಇಲ್ಲಿ ಸಣ್ಣದಾಗಿ ಕಾಣಿಸ್ತಿದೆ, ಕಾವೇರಿ ಕಲೆಕ್ಷನ್ ಕೂಡ ಆಗಿದೆ. ಇನ್ನು ಕಾವೇರಿ ನೀರು ಬಂದಿಲ್ಲ, ಬರುತ್ತೆ ಇನ್ನೊಂದು 1 ಮಂತ್ 2 ಮಂತ್ಸಲ್ಲಿ ಬರುತ್ತೆ. ಇನ್ನೊಂದು ಸತಿ ನೋಡ್ತಾ ಇದ್ದೀನಿ ಪಾರ್ಕಿಂಗ್ ಜಾಗ. ಇದು ಫುಲ್ ಪಾರ್ಕಿಂಗು. ಆ ಕಾರ್ನರಿಂದ ನೋಡೋಣ. ಹಾಗೆ ಇಲ್ಲಿ ನೋಡ್ಬೋದು, ಇಲ್ಲಿ ಕೆಳಗಡೆ ಒಂದು ಕಾಮನ್ ಟಾಯ್ಲೆಟ್ ಕೂಡ ಕೊಟ್ಟಿದ್ದಾರೆ ನಿಮಗೆ ಪಾರ್ಕಿಂಗಲ್ಲಿ. ಹಾಗೆ ಇಲ್ಲಿ ಸೆಟ್ ಬ್ಯಾಕ್ ಕೂಡ ಬಿಟ್ಟಿದ್ದಾರೆ ನೋಡ್ಬೋದು, ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ. ಹಾಗೆ ಇಲ್ಲಿ ಸೇಫ್ಟಿ ವೈಸ್ MS ಗ್ರಿಲ್ ಹಾಕಿದ್ದಾರೆ. ಈ ಕಾರ್ನರಿಂದ ನೋಡಿಸ್ತಾ ಇದ್ದೀನಿ, ನೋಡ್ಬೋದು ತುಂಬ ದೊಡ್ಡದಾಗಿ ಬಂದಿದೆ ಪಾರ್ಕಿಂಗು. ಇನ್ನೂ ಕೆಲಸ ನಡೀತಾ ಇದೆ ಒಂಚೂರು ಸಣ್ಣ ಪುಟ್ಟ ಪೈಂಟಿಂಗ್ದೆಲ್ಲ, ಅದಕ್ಕೆ ಇದೆಲ್ಲ ಹಂಗೆ ಬಿಟ್ಟಿದ್ದಾರೆ. ಎಲ್ಲ ತೆಗೆದು ಕ್ಲೀನ್ ಮಾಡ್ತಾರೆ. ಹಾಗೆ ಇಲ್ಲಿ ನೋಡ್ಬೋದು ಮೆಟ್ಲಿಗೆ ಕೆಳಗಡೆ ನಿಮಗೆ UPS ಪಾಯಿಂಟ್ ಕೂಡ ಕೊಟ್ಟಿದ್ದಾರೆ. ಇಲ್ಲೇನೆ ನಿಮಗೆ ಇದನ್ನು ತೆಗಿಬೋದು. ಇಲ್ಲಿ UPS ಪಾಯಿಂಟ್ ಕೊಟ್ಟಿದ್ದಾರೆ. ಓಕೆ, ಇನ್ನೊಂದು ಸತಿ ನೋಡಿಸ್ತಾ ಇದ್ದೀನಿ. ಇದು ಪಾರ್ಕಿಂಗ್ ಜಾಗ ಕೆಳಗಡೆ. ಫ್ಯೂಚರಲ್ಲಿ ನಾನು ಇಲ್ಲಿ ಒಂದು ರೂಮ್ ಕಟ್ಕೊತೀನಿ ಅಂದರೆ ನೋಡ್ಬೋದು, ಅಲ್ಲೊಂದು ಮೋಲ್ಡ್ ಕೊಟ್ಟಿದ್ದಾರಲ್ಲ, ಜಸ್ಟ್ ಒಂದು ವಾಲ್ ಹಾಕೊಂಡು ನಿಮಗೆ ಒಂದು ಡೋರ್ ಮಾಡಿದ್ರೆ ಹೆಂಗಿರೋ ಅಲ್ಲಿ ಅಟ್ಯಾಚ್ ಬಾತ್ರೂಮ್ ಬಂದಿದೆ. ಅಲ್ಲೊಂದು ಅಡುಗೆ ಮನೆ ಸೆಲ್ಫ್ ಮಾಡ್ಕೊಂಡು ಒಂದು ಬಾಕ್ಲು ಹಾಕೊಂಡು ನಿಮಗೆ ಒಂದು ರೂಮ್ ಮಾಡ್ಕೋಬೋದು. ನಿಮಗೆ ಫ್ಯೂಚರಲ್ಲಿ ಬೇಕಂದರೆ ಮಾತ್ರ, ಇಲ್ಲಾಂದರೆ ಪಾರ್ಕಿಂಗೇ ಮಾಡ್ಬೋದು. ಓಕೆ, ಹಂಗಾದ್ರೆ ಮೇಲೆ ಹೋಗೋಣ. ಓಕೆ, ಮೇಲೆ ಹೋಗೋದಕ್ಕೆ ಮುಂಚೆ ನೋಡ್ತಾ ಇದ್ದೀವಿ ನಾವು ಲಪ್ಪೋತ್ರ ಗ್ರಾನೈಟ್ ಕೊಟ್ಟಿದ್ದಾರೆ ನಿಮಗೆ ಇಲ್ಲಿ. ಹಾಗೆ SS ಸ್ಟೀಲ್ ಕೂಡ ಕೊಟ್ಟಿದ್ದಾರೆ. ಮೇಲೆ ಹೋಗ್ತಾ ಇದ್ದೀವಿ. ಹಾಗೆ ವಾಲ್ಗೆಲ್ಲ ನೋಡ್ಬೋದು ವಾಟರ್ಫಾಲ್ ಟೈಲ್ಸ್ ಕೊಟ್ಟಿದ್ದಾರೆ. ಹಾಗೆ ಸೈಡಲ್ಲಿ ಕೂಡ SS ಸ್ಟೀಲ್ ಕೊಟ್ಟಿದ್ದಾರೆ. ಮೇಲಿಂದ ನೋಡಿಸ್ತಾ ಇದ್ದೀನಿ ನಿಮಗೆ. ಮೇಲೆ ಹೋಗೋಣ. ಹಾಗೆ ಸೈಡಲ್ಲೆಲ್ಲ ನೋಡ್ಬೋದು ನಿಮಗೆ MS ರೈಸರ್ ಕಟ್ಟಿಂಗ್ದು ನಿಮ್ಗೆ ವಾಲ್ ಇದು ಮಾಡಿದ್ದಾರೆ. ಹಾಗೆ ಟಫ್ ಆ್ಯಂಡ್ ಗ್ಲಾಸ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಧಾರಾಳವಾಗಿ ಆರಾಮಾಗಿ ಅಂದರೆ ಒಂದು 3 ಅಡಿ ಜಾಗ ಕೊಟ್ಟಿದ್ದಾರೆ, ಆರಾಮಾಗಿ ಬರ್ಬೋದು ಮೇಲೆ. ಓಕೆ, ಈ ಕಡೆಯಿಂದ ನೋಡಿಸ್ತಾ ಇದ್ದೀನಿ. ಸೈಡಲ್ಲೆಲ್ಲ ನಿಮಗೆ ವಾಟರ್ಫಾಲ್ ಟೈಲ್ಸ್ ಕೊಟ್ಟಿದ್ದಾರೆ. ಅಲ್ಲಿ MSದು ನಿಮಗೆ ರೈಸರ್ ಕಟ್ಟಿಂಗ್ದು ಬೋರ್ಡ್ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಟಫ್ ಆ್ಯಂಡ್ ಗ್ಲಾಸ್ ಕೊಟ್ಟಿದ್ದಾರೆ ನಿಮಗೆ ಸೇಫ್ಟಿ ವೈಸ್. ಮೇಲ್ಗಡೆ ಕೂಡ ನಿಮಗೆ POC ಫಾಲ್ ಸೀಲಿಂಗ್ ಆಗಿದೆ ವಿತ್ LED ಲೈಟು. ಓಕೆ, ಮನೆ ಒಳಗಡೆ ಹೋಗೋಣ. ಬಾಗಿಲು ನೋಡ್ಬೋದು ನಿಮಗೆ ಟೀ ಕುಡಲಾಗಿದೆ. ಬಾಗಿಲು ಹೊಸಲು ಬಾಗಿಲೆಲ್ಲ ನಿಮಗೆ
ಓಕೆ, ಮನೆ ಒಳಗಡೆ ಹೋಗೋಣ. ಮನೆ ಒಳಗಡೆ ಹೋಗ್ತಾ ಇರೋಂಗೆ ನಿಮಗೆ ಇದರಲ್ಲಿ ಹಾಲ್ ಬರುತ್ತೆ, ತುಂಬ ದೊಡ್ಡದಾಗಿದೆ. ಮೇಲ್ಗಡೆ ನೋಡ್ಬೋದು ಫಾಲ್ ಸೀಲಿಂಗ್ ಕೂಡ ಆಗಿದೆ. ವಿತ್ LED ಲೈಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ನಿಮಗೆ ಗ್ರಾನೈಟ್ ಕೊಟ್ಟಿದ್ದಾರೆ. ನಿಮಗೆ ವೈಟ್ ಕಲರ್ ಗ್ರಾನೈಟು ಸಾಕಾಗಿದೆ. ನಿಮ್ಗೆ ನೋಡೋಕ್ಕೆ ಇಟಾಲಿಯನ್ ಮಾರ್ಬಲ್ ಥರ ಇದೆ. ಹಾಗೆ ಇಲ್ಲಿ TV ಕ್ಯಾಬಿನೆಟ್ ಕೂಡ ಬಂದಿದೆ. ನಿಮಗೆ ದೊಡ್ಡದಾಗಿ ನೋಡ್ಬೋದು, ತುಂಬ ಚೆನ್ನಾಗಿ ಬಂದಿದೆ. ಹಾಗೆ ಇಲ್ಲಿ ಪಕ್ಕದಲ್ಲೇ ದೇವ್ರ ಮನೆ ಕೂಡ ಬಂದಿದೆ, ತುಂಬ ನೀಟಾಗಿದೆ. ಓಕೆ, ಈ ಕಾರ್ನರಿಂದ ನೋಡಿಸ್ತಾ ಇದ್ದೀನಿ. ಓಕೆ, ಹಂಗೆ ಅಡುಗೆ ಮನೆಗೆ ಹೋಗೋಣ. ಅಡುಗೆ ಮನೆಗೆ ಮುಂಚೆ ಹೋಗೋದು ನೋಡ್ಬೋದು, ವುಡ್ ವರ್ಕ್ ಮಾಡಿದ್ದಾರೆ ನಿಮಗೆ ಸ್ಕ್ವೇರ್ ಟೈಪಲ್ಲಿ. ಹಾಗೆ ಇಲ್ಲಿ ಬಂದ್ಬಿಟ್ಟು ನಿಮಗೆ ಬಾಗಿಲು ಹಾಗೆ ವಿಂಡೋಸ್ ಕಿಟಕಿ ಎಲ್ಲ ನಿಮಗೆ ಟೀಕ್ ವುಡ್ಡಲ್ಲೇ ಕೊಟ್ಟಿದ್ದಾರೆ. ಓಕೆ, ಅಡುಗೆ ಮನೆಗೆ ಹೋಗ್ತಾಯಿದ್ದೀವಿ. ಅಡುಗೆ ಮನೆಯಲ್ಲಿ ನೋಡ್ಬೋದು ನಿಮಗೆ ಎಲ್ ಶೇಪಲ್ಲಿ ನಿಮಗೆ ಕಿಚನ್ ರೂಮ್ ಇದೆ. ಫುಲ್ಲು ಕಬೋರ್ಡ್ಗೆಲ್ಲ ಕೆಳಗಡೆ ಕೊಟ್ಟಿದ್ದಾರೆ. ಮೇಲ್ಗಡೆ ಕೂಡ ಫುಲ್ ಕಬೋರ್ಡ್ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಬಂದರೆ ನಿಮಗೆ ಅಕ್ವಾಗಾರ್ಡ್ ಪಾಯಿಂಟ್ ಔಟ್ ಕೊಟ್ಟಿದ್ದಾರೆ. ನಿಮಗೆ ಇಲ್ಲಿ ಅಕ್ವಾಗಾರ್ಡ್ ಮಾಡೋದಕ್ಕೆ. ಹಾಗೆ ಇಲ್ಲಿ ಚಿಮ್ನಿಗೋಸ್ಕರ ಜಾಗ ಕೊಟ್ಟಿದ್ದಾರೆ. ಇಲ್ಲಿ ಬಂದ್ಬಿಟ್ಟು ಮಿಕ್ಸಿ, ಓವೆನ್ನು ಆ ಥರ ಏನು ಬೇಕಾದ್ರೂ ಮಾಡ್ಬೋದು. ಇಲ್ಲಿ ಬಂದು ನಿಮಗೆ ಫ್ರಿಜ್ ಪಾಯಿಂಟ್ ಔಟ್ ಕೊಟ್ಟಿದ್ದಾರೆ. ನಿಮಗೆ ಇಲ್ಲಿ ಫ್ರಿಜ್ ಇನ್ನೊಂದು ಸತಿ ನೋಡಿಸ್ತಾ ಇದ್ದೀನಿ. ಇದು ಬಂದು ಅಡುಗೆ ಮನೆ. ಹಾಗೆ ನೋಡ್ಬೋದು ಬುದ್ಧಿನ ಶಿಲೆ ಕೂಡ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿ ಬಂದಿದೆ. ಮನೆಯಲ್ಲಿ ಇದೇ ಥರ ಶಾಂತಿನಿ ಇರಲಿ ಅಂತ ಬುದ್ಧಿನ ಶಿಲೆ ಕೊಟ್ಟಿದ್ದಾರೆ. ಓಕೆ, ಬನ್ನಿ ಹಂಗೆ ಮುಂದೆ ಹೋಗೋಣ. ಹಾಗೆ ಇಲ್ಲೊಂದು ನಿಮಗೆ ರೂಮ್ ಕೂಡ ಕೊಟ್ಟಿದ್ದಾರೆ. ರೂಮ್ ಥರ ಅಂದರೆ ನೀವು ಬೇಕಾದ್ರೆ ಇದನ್ನು ರೂಮ್ ಆಗಬೇಕಾದ್ರೂ ಯೂಸ್ ಮಾಡ್ಕೋಬೋದು, ಇಲ್ಲ ಡೈನಿಂಗ್ ಹಾಲ್ ಆಗಬೇಕಾದ್ರೂ ಯೂಸ್ ಮಾಡ್ಕೋಬೋದು ನೀವು ಇದನ್ನು. ಇಲ್ಲೊಂದು ಅದೇ ವಯಸ್ಸಾದವ್ರು ಯಾರನ್ನ ಇದೆ, ಸೀನಿಯರ್ ಸಿಟಿಜನ್ ಇದ್ದರೆ ಒಂದು ಕಾಟ್ ಹಾಕಂದರೆ ನಿಮಗೆ ರೂಮು ಆಗುತ್ತೆ, ಇಲ್ಲ ಡೈನಿಂಗ್ ಹಾಲ್ ಬೇಕಾದ್ರೂ ಮಾಡ್ಕೋಬೋದು ನೀವು. ಮೇಲ್ಗಡೆ ಕೂಡ ನೋಡ್ಬೋದು POP ಫಾಲ್ ಸೀಲಿಂಗ್ ಆಗಿದೆ. ಇದು ಕೂಡ ನಿಮಗೆ ವಾರ್ಡ್ರೋಬ್ ಕೊಟ್ಟಿದ್ದಾರೆ. ನಿಮಗೆ ವಾರ್ಡ್ರೋಬ್ ಕೂಡ ಇದೆ. ಈ ಕಾರ್ನರಿಂದ ನೋಡಿಸ್ತೀನಿ ನೋಡಿ, ಈ ಥರ ಜಸ್ಟ್ ಅಲ್ಲೊಂದು ಸ್ಕ್ರೀನ್ ಹಾಕಿದ್ರೆ ಸಾಕು, ನಿಮಗೆ ಒಂದು ರೂಮ್ ಆಗುತ್ತೆ ನಿಮಗೆ. ಹಾಗೆ ಇದಕ್ಕೊಂದು ಅಟ್ಯಾಚ್ ಬಾತ್ರೂಮ್. ಹಾಗೆ ಇಲ್ಲಿ ಒಂದು ಹ್ಯಾಂಡ್ ವಾಶ್ ಮೆಷಿನ್ ಬರುತ್ತೆ. ಕಿಟಕಿ ನೋಡ್ಬೋದು ಟೀಕ್ ವುಡ್ಡಲ್ಲಿ ಆಗಿದೆ. ಓಕೆ, ಇನ್ನೊಂದು ಸತಿ ಹೇಳ್ತಾ ಇದ್ದೀನಿ. ಇದು ಬಂದು ದೇವ್ರ ಮನೆ, ಇದು ಡೈನಿಂಗ್ ಹಾಲ್ ವಿತ್ ರೂಮ್, TV ಕ್ಯಾಬಿನೆಟ್, ಹಾಗೆ ಅಡುಗೆ ಮನೆ. ಇದು ಬಂದು ಕೆಳಗಡೆ ಇರುವಂಥ ಡೀಟೇಲ್ಸ್. ಇನ್ನೊಂದು ಸತಿ ನೋಡಿಸ್ತಾ ಇದ್ದೀನಿ, ತುಂಬ ಚೆನ್ನಾಗಿ ಬಂದಿದೆ. ಹಾಗಾದರೆ ಫಸ್ಟ್ ಫ್ಲೋರ್ಗೆ ಹೋಗೋಣ. ಇಲ್ಲೂ ಕೂಡ ನೋಡ್ಬೋದು ನಿಮಗೆ ಗ್ರಾನೈಟ್ ವೈಟ್ ಕಲರ್ 3 ಗ್ರಾನೈಟ್ ಕೊಟ್ಟಿದ್ದಾರೆ. ಸೂಪರ್ ಇದೆ ನೋಡೋಕ್ಕೆ. ನಿಮಗೆ ಇಟಾಲಿಯನ್ ಮಾರ್ಬಲ್ ಥರನೇ ಕಾಣುತ್ತೆ, ಅದೇ ಇಟಾಲಿಯನ್ ಮಾರ್ಬಲ್ ಅಲ್ಲ. ಮೇಲೆ ಹೋಗೋಣ. ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಬಂದಿದ್ದೀವಿ ನಾವು. ನಮ್ಮ ರೈಟ್ ಸೈಡಲ್ಲಿ ನಮಗೆ ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ನೋಡ್ಬೋದು ಒಂದು ಕಾಟಿದೆ. ಹಾಗೆ ಅಲ್ಲಿ ಮೊಬೈಲು ಲ್ಯಾಪ್ಟಾಪ್ ಚಾರ್ಜ್ ಮಾಡ್ಕೊಳ್ಳೋಕ್ಕೆ ನಿಮಗೆ ಬಾಕ್ಸ್ ಮಾಡಿದ್ದಾರೆ. ಹಾಗೆ POP ಫಾಲ್ ಸೀಲಿಂಗ್ ತುಂಬ ನೀಟಾಗಿ ಬಂದಿದೆ. ವಾರ್ಡ್ರೋಬ್ ಕೂಡ ಬಂದಿದೆ ಅಲ್ಲಿ. ಹಾಗೆ ನೋಡಿ ವಿಂಡೋ ಬಂದ್ಬಿಟ್ಟು ನಿಮಗೆ ಟೀಕ್ ವುಡ್ಡಲ್ಲಾಗಿದೆ. TV ಕ್ಯಾಬಿನೆಟ್ ಇನ್ನೊಂದು ಸತಿ ನೋಡಿಸ್ತಾ ಇದ್ದೀನಿ. ಹಾಗೆ ಇಲ್ಲಿ ಬಂದು ಡ್ರೆಸ್ಸಿಂಗ್ ಟೇಬಲ್ ಬರುತ್ತೆ. ಇಲ್ಲೊಂದು ಮಿರರ್ ಬರುತ್ತೆ. ಇಲ್ಲಿ ಇನ್ನೂ ಫಿಟ್ ಮಾಡಿಲ್ಲ, ಫಿಟ್ ಮಾಡಿಕೊಡ್ತಾರೆ. ವಾರ್ಡ್ರೋಬ್ ಕೂಡ ಇದೆ ಇದಕ್ಕೆ. ಹಾಗೆ ಇದಕ್ಕೊಂದು ಅಟ್ಯಾಚ್ ಬಾತ್ರೂಮ್ ಕೂಡ ಇದೆ. ಇದು ಬಂದು ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ. ಬನ್ನಿ ಚಿಲ್ಡ್ರನ್ ಬೆಡ್ರೂಮ್ ಹೋಗೋಣ. ಓಕೆ, ಇದು ಒಂದು ನಿಮಗೆ ಚಿಲ್ಡ್ರನ್ ಬೆಡ್ರೂಮ್ ಆಗಿರುತ್ತೆ. ಸೇಮು ವಾರ್ಡ್ರೋಬು, ಕಬೋರ್ಡು,
ಪಿ ಫಾಲ್ ಸೀಲಿಂಗ್ ಆಗಿದೆ. ಮಾಸ್ಟರ್ ಬೆಡ್ರೂಮಲ್ಲಿ ನಿಮಗೊಂದು ಕಾಟಿತ್ತು, ಚಿಲ್ಡ್ರನ್ ಬೆಡ್ರೂಮಲ್ಲಿ ಕಾಟಿಲ್ಲ. ಹಾಗೆ ಸ್ಟಡಿ ಟೇಬಲ್ ಕೂಡ ಕೊಟ್ಟಿದ್ದಾರೆ. ಇಲ್ಲ ಸ್ಟಡಿ ಟೇಬಲ್ ಬೇಡ ನಮಗೆ ಆಫೀಸ್ ವರ್ಕ್ ಮಾಡ್ಕೊತಂದರೆ ಇವ್ರ ಚಾಯ್ಸ್ ಮಾಡ್ಕೋಬೋದು. ಹಾಗೆ ಇಲ್ಲೊಂದು ಅಟ್ಯಾಚ್ ಬಾತ್ರೂಮ್ ಕೂಡ ಇದೆ, ನೋಡ್ಬೋದು. ಬಾತ್ರೂಮ್ ಫಿಟ್ಟಿಂಗ್ಸ್ ಇನ್ನೂ ಆಗಿಲ್ಲ, ಅದು ಫೈನಲ್ ಸ್ಟೇಜಲ್ಲಿದೆ. ಹಾಗೆ ಇದಕ್ಕೊಂದು ಬಾಲ್ಕನಿ ಕೂಡ ಬರುತ್ತೆ. ಚಿಲ್ಡ್ರನ್ ಬೆಡ್ರೂಮಲ್ಲಿ ಬಾಲ್ಕನಿ ಬರುತ್ತೆ. ಬಾಲ್ಕನಿಲಿ ನೋಡ್ಬೋದು, ವಾಲೆಲ್ಲ ನಿಮಗೆ ವಾಟರ್ಫಾಲ್ ಟೈಲ್ಸ್ ಆಗಿದೆ. ಮೇಲ್ಗಡೆ ಕೂಡ POP ಸೀಲ್ ಆಗಿದೆ ವಿತ್ LED ಲೈಟ್. ಆಚೆ ಬಂದರೆ ನಿಮಗೆ ಜಾಗ ಈ ಥರ ಕಾಣಿಸುತ್ತೆ. ಆಲ್ಮೋಸ್ಟ್ ಟೈಮ್ ಆಗಿದೆ ಒಂದು 12, ಎಷ್ಟು ಟೈಮು 1:15. ಒಳಗಡೆಯಿಂದ ನೋಡೋಕ್ಕೆ ನಿಮಗೆ ಎಷ್ಟು ತಣ್ಣಗೆ ನೀಟಾಗಿ ಕಾಣಿಸ್ತಿದೆ. ಆಚೆ ಹೋದರೆ ಬಿಸಿಲು ಅಷ್ಟೇ ಚುರುಗುಡ್ತಾ ಇದೆ. ಓಕೆ, ಮನೆ ಒಳಗಡೆ ಹೋಗೋಣ. ಇದು ಬಂದ್ಬಿಟ್ಟು 2nd ಫ್ಲೋರಲ್ಲಿರುವಂಥ 2 ಬೆಡ್ರೂಮು. ಓಕೆ, ಹಂಗಾದ್ರೆ 3ನೇ ಫ್ಲೋರ್ಗೆ ಹೋಗೋಣ. ಮೇಲೆ ಹೋಗ್ತಾ ಇದ್ದೀವಿ. ಮೇಲ್ಗಡೆ ಕೂಡ ನೋಡ್ಬೋದು ನಿಮಗೆ ಅಲ್ಲಿ ಜಾಗ ಕೊಟ್ಟಿದ್ದಾರೆ, ಅಂದರೆ ಸ್ಕೈಲೈಟ್ಗೆ ಜಾಗ ಬಿಟ್ಟಿದ್ದಾರೆ. ಅಲ್ಲಿನ್ನೂ ನಿಮಗೆ ಗ್ಲಾಸ್ ಹಾಕಿಲ್ಲ, ಟಫನ್ ಗ್ಲಾಸ್ ಬರುತ್ತೆ ನಿಮ್ಗೆ. ಅಲ್ಲಿ ಇನ್ನೂ ಟಫನ್ ಗ್ಲಾಸ್ ಯೂಸ್ ಮಾಡ್ತಾರೆ ಸ್ಕೈಲೈಟ್ಗೋಸ್ಕರ. ಓಕೆ, 3ನೇ ಫ್ಲೋರ್ ಬಂದರೆ ನೋಡಿ, ನಿಮ್ಗೆ ತುಂಬ ದೊಡ್ಡದಾಗಿದೆ ಜಾಗ. ಅದು ತುಂಬ ಓಪನ್ ಪ್ಲೇಸ್ ಇದೆ ನಿಮಗೆ. ಇಲ್ಲಿ ಬಂದ್ಬಿಟ್ಟು ವಾಷಿಂಗ್ ಮಿಷಿನ್ ಪಾಯಿಂಟ್ ಔಟ್ ಕೊಟ್ಟಿದ್ದಾರೆ ನಿಮಗೆ. ವಾಷಿಂಗ್ ಮಿಷಿನ್ ಪಾಯಿಂಟ್ ಔಟು ಇಲ್ಲೂ ಕೂಡ ನಿಮಗೆ ಒಳ್ಳೆ ಡಿಸೈನ್ ಮಾಡಿದ್ದಾರೆ, ನೋಡ್ಬೋದು. ತುಂಬ ಚೆನ್ನಾಗಿ ಬಂದಿದೆ. ಇಲ್ಲೂ ಕೂಡ ನಿಮಗೆ POP ಫಾಲ್ ಸೀಲಿಂಗ್ ಆಗಿದೆ, ನೀಟಾಗಿ ಮಾಡಿದ್ದಾರೆ. ಹಾಗೆ ಈ ಕಡೆ ಬಂದರೆ ನನ್ನ ರೈಟ್ ಸೈಡಲ್ಲೇ ಒಂದು ರೂಮ್ ಇದೆ, ಅಂದರೆ ಗೆಸ್ಟ್ ರೂಮ್ ಅಂತೀವಿ ಇದನ್ನು. ತುಂಬ ದೊಡ್ಡದಾಗಿ ಬಂದಿದೆ ನಿಮಗೆ. ಮೇಲ್ಗಡೆ ಕೂಡ ನೋಡ್ಬೋದು POP ಫಾಲ್ ಸೀಲಿಂಗ್ ಆಗಿದೆ. ಅಲ್ಲೂ ಕೂಡ ಅಷ್ಟೇ ವಾರ್ಡ್ರೋಬ್ಗಳಿದೆ ನಿಮಗೆ. ಹಾಗೆ ಕಬೋರ್ಡ್ ಕೂಡ ಇದೆ, ವಿಂಡೋಸ್ ಟೀ ಕುಡಲ್ಲಿ. ಇದು ಕೂಡ ಸೇಮ್ ನೀವು ಮಾಸ್ಟರ್ ಬೆಡ್ರೂಮ್ಗೆ ಏನು ನೋಡಿದ್ರಿ ಸೇಮ್ ಇರುತ್ತೆ. ಏನಂದರೆ ಸ್ವಲ್ಪ ಇಂಟೀರಿಯರ್ ಚೇಂಜ್ ಇರುತ್ತೆ. ಇಲ್ಲೊಂದು ಕಾಟ್ ಇಲ್ಲ, ಇನ್ನೆಲ್ಲ ಜಾಗ ಎಲ್ಲ ಸೇಮ್ ಇರುತ್ತೆ. ಇಲ್ಲೂ ಕೂಡ ನಿಮಗೆ ವಿತ್ ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ಹಾಗೆ ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಬರುತ್ತೆ. ಇನ್ನೊಂದು ಗ್ಲಾಸ್ ಬರಬೇಕು, ಇದಕ್ಕೂ ಪೆಂಡಿಂಗ್ ಇದೆ, ಗ್ಲಾಸ್ ಬರುತ್ತೆ. ಓಕೆ, ಮೇಲೆ ಹೋಗೋಣ. ಅಂಡರ್ ಸೈಡು ಇಲ್ಲೂ ಕೂಡ ನಿಮಗೆ ಓಪನ್ ಟೆರೇಸ್ ಕೊಟ್ಟಿದ್ದಾರೆ, ನೋಡ್ಬೋದು. ಕೆಳಗಡೆ ಬಂದ್ಬಿಟ್ಟು ವುಡನ್ದು ನಿಮಗೆ ಫ್ಲೋರಿಂಗ್ ಮಾಡಿದ್ದಾರೆ. ಹಾಗೆ ಮೇಲ್ಗಡೆ ನೋಡ್ಬೋದು ಓಪನ್ ಇದೆ. ಇಲ್ಲೂ ಕೂಡ ನಿಮಗೆ ಟಫನ್ ಗ್ಲಾಸ್ ಬರುತ್ತೆ, ಇನ್ನೂ ಹಾಕಿಲ್ಲ, ಹಾಕ್ತಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಕ್ಟಿವಿಟೀಸ್ ಏರಿಯಾ ಇಲ್ಲ ಬಾಲ್ಕನಿ. ಹಾಗೆ ಇಲ್ಲಿ ಸೈಡಲ್ಲೆಲ್ಲ ನೋಡ್ಬೋದು ನಿಮಗೆ ಪಾಟ್ಗಳು ಮಡಿಕೊಳ್ಳೋಕ್ಕೆ ಜಾಗ ಕೂಡ ಕೊಟ್ಟಿದ್ದಾರೆ. ತುಂಬ ಪ್ಲೇಸಸ್ ಆಗಿದೆ. ಇಲ್ಲಿ ಮ್ಯೂಸಿಕ್ ಹಾಕಿ ಸಾಯಂಕಾಲ ಹೊತ್ತು ಕೇಳ್ತೀನಿ ಅಂದರೆ ಪಾಯಿಂಟ್ ಔಟ್ ಕೂಡ ಕೊಟ್ಟಿದ್ದಾರೆ. ಹಾಗೆ ನೀವು ಎಲ್ಲ ಕಡೆ ನೋಡಿರ್ಬೋದು. ನಿಮಗೆ ಟೆರೆಸ್ಗೆ ಹೋಗ್ಬೇಕಾದ್ರೆ ನಿಮಗೆ ಒಂದು 5 kg ಲ್ಯಾಡರ್ ಮಾತ್ರ ಹಾಕಿರ್ತಾರೆ. ಇವರು ಹಂಗೆ ಮಾಡಿಲ್ಲ. ಸೇಫ್ಟಿ ವೈಸ್ ಇಲ್ಲಿ ಅರ್ಧ ನಿಮಗೆ MS ಗ್ರಿಲ್ ಕೊಟ್ಟಿದ್ದಾರೆ. ಓಕೆ, ಇನ್ನೊಂದು ಅರ್ಧ ಬಿಟ್ಟಿದ್ದಾರೆ, ಬೇಕಾದ್ರೆ ನಾವು ಹಾಕೋಬೋದು. ಇಲ್ಲಿ ಕೂಡ ನೋಡ್ಬೋದು ಮೆಟ್ಲುಗೆ ನಿಮಗೆ ಸೇಮ್ ಕೆಳಗಡೆ ಏನು ಯೂಸ್ ಮಾಡಿದಾರೋ ಗ್ರಾನೈಟು ಅದನ್ನೇ ಯೂಸ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕಾಲೆಲ್ಲ ಸುಡ್ತಾ ಇದೆ. ಮಾಡಿ ಮೇಲೆ ಹೋಗ್ತಾಯಿದ್ದೀವಿ, ನೋಡ್ಬೋದು. ಆರಾಮಾಗಿ ನಡ್ಕೊಬೋದು, ವಯಸ್ಸಾದವರು ಕೂಡ ಆರಾಮಾಗಿ ಬರ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಹಾಗೆ ಮೇಲ್ಗಡೆ ಟೆರೆಸ್ಗೆ ಬಂದಿದ್ದೀವಿ ನಾವು. ಇಲ್ಲೂ ಕೂಡ ಒಂದು ಗೇಟ್ ಕೊಟ್ಟಿದ್ದಾರೆ ನಿಮಗೆ, ಬೇಕಂದರೆ ಗೇಟ್ ಯೂಸ್ ಮಾಡ್ಬೋದು, ಮೇಲೆ ನೋಡ್ಬೋದು 1000 ಲೀಟರ್ ಸಿಂಟ್ಯಾಕ್ ಕೊಟ್ಟಿದ್ದಾರೆ. ಅದಕ್ಕೊಂದು 5 kg ಲ್ಯಾಡರ್ ಕೂಡ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಬಂದರೆ ನಿಮಗೆ ವಾಷಿಂಗ್ ಮೆಷಿನ್ ಮಡಿಕೊಳ್ಳೋಕ್ಕೆ ಪಾಯಿಂಟ್ ಔಟ್ ಕೂಡ ಕೊಟ್ಟಿದ್ದಾರೆ, ಕಾಣಿಸ್ತಿದೆ, ನೋಡ್ಬೋದು. ಹಾಗೆ ಇಲ್ಲಿ ಕೈಯಲ್ಲಿ ಬಟ್ಟೆ ಒಗಿತೀನಿ ಅಂದರೆ ಕೈಯಲ್ಲಿ ಬಟ್ಟೆ ಒಗ್ಕೋಬೋದು, ಕೊಳ ಎಲ್ಲ ಆಗಿದೆ. ಹಾಗೆ ಬಟ್ಟೆ ಒಣಗೋಕ್ಕೆ ಕಂಬಿ ಕೂಡ ಕೊಟ್ಟಿದ್ದಾರೆ ಇಲ್ಲಿಂದ ಇಲ್ಲಿವರೆಗೂ. ಇದು ನಮ್ಮನೆ ಸುತ್ತಮುತ್ತ ಇರೋ ಜಾಗ. ಅಲ್ಲಿ ಗಿಡಗಳು, ನೀಲಗಿರಿ ಮರಗಳು ಕಾಣ್ತಿದ್ದೀರ, ಅದೇ ಫಾರೆಸ್ಟು. ನೋಡ್ತಾ ಇದ್ದೀರಾ ಮನೆ ಸುತ್ತಮುತ್ತ ಇರೋ ಜಾಗ. ಅದು ಬಂದ್ಬಿಟ್ಟು ವಾಜ್ರಲ್ಲಿ ಫಾರೆಸ್ಟ್ ಅದು. ಓಕೆ, ಇನ್ನೊಂದು ಸತಿ ಹೇಳ್ತಾ ಇದ್ದೀನಿ, ಇದು ಬಂದ್ಬಿಟ್ಟು ನಿಮಗೆ ಬನಶಂಕರಿ 4th ಬ್ಲಾಕಲ್ಲಿ ಬರುತ್ತೆ. ಓಕೆ,
ಇದು ಬಂದ್ಬಿಟ್ಟು ಈಸ್ಟ್ ಫೇಸ್ ಆಗಿರುತ್ತೆ, ಹಾಗೆ 2030 ಆಗಿರುತ್ತೆ, BDA ಆಗಿರುತ್ತೆ. ಇದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 1,35 lakhs ಅಂದರೆ 1,35 ಕೇಳ್ತಾಯಿದ್ದಾರೆ. ನೆಗೋಷಿಯಬಲ್ ಆಗಿರುತ್ತೆ. ಹಾಗೆ ಈ ಮನೆ ಬಗ್ಗೆ ಇನ್ನೂ ಏನೇನು ಹೆಚ್ಚಿನ ಡೀಟೇಲ್ಸ್ ಏನಾರು ಬೇಕಾದ್ರೆ ನಾನು ಫೋನ್ ನಂಬರ್ ಕೊಟ್ಟಿರ್ತೀನಿ, ಆ ನಂಬರ್ಗೆ ಫೋನ್ ಮಾಡಿ ಅಲ್ಲೇ ಮಾತಾಡೋಣ. ಹಾಗೆ ನಿಮಗೆ ಈ ಮನೆ ಇಷ್ಟ ಆಗಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಈ ಥರ ವಿಡಿಯೋ ತುಂಬ ಬರ್ತಾ ಇರುತ್ತೆ. ನಮಸ್ಕಾರ.